पद्मासनस्थिते देवी परब्रह्मस्वरूपिणी परमेशी जगन्माता महालक्ष्मी नमोऽस्तुते। श्वेताम्बरधरे देवी नानालङ्कारभूषिते जगस्थिते जगन्माता महालक्ष्मी नमोऽस्तुते। ಮಕ್ಕಳೇ, ಈ ವಾರ ಕೂಡ ಮಹಾಲಕ್ಷ್ಮಿ ಅಷ್ಟಕದ ಮುಂದಿನ 4 ಸಾಲುಗಳ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಪದ್ಮಾಸನೆ ಸ್ಥಿತೇ ದೇವಿ, ಈ ಸಾಲಿನ ಅರ್ಥ ಏನಪ್ಪಾ ಅಂದ್ರೆ, ಕಮಲದ ಆಸನವನ್ನು ಹೊಂದಿರುವಂತಹ ಅಥವಾ ಕಮಲದ ಮೇಲೆ ಕುಳಿತಿರುವಂತಹ ಲಕ್ಷ್ಮಿಗೆ, ಸಾಕ್ಷಾತ್ ಬ್ರಹ್ಮದೇವರ ಸ್ವರೂಪಿಯಾದಂತಹ ಲಕ್ಷ್ಮಿಗೆ, ದೇವರಲ್ಲೇ ಅತೀ ಶ್ರೇಷ್ಠ ಮತ್ತು ಇಡೀ ವಿಶ್ವದ ತಾಯಿಯಾದಂತಹ ಮಹಾಲಕ್ಷ್ಮಿಗೆ ನಾನು ನಮಸ್ಕರಿಸ್ತೇನೆ ಅಂತ. ಬಿಳಿಯ ವಸ್ತ್ರವನ್ನು ಧರಿಸಿರುವಂತಹ ಲಕ್ಷ್ಮಿಗೆ, ನಾನಾ ವಿಧ ಆಭರಣಗಳಿಂದ ಅಲಂಕರಿಸಿಕೊಂಡಂತಹ ಲಕ್ಷ್ಮಿಗೆ, ಇಡೀ ಜಗತ್ತಿಗೆ ಮಾತೆಯಾದಂತಹ ಮಹಾಲಕ್ಷ್ಮಿಗೆ ನಾನು ನಮಸ್ಕಾರವನ್ನು ಮಾಡ್ತಿದ್ದೇನೆ ಅಂತ. ಈಗ ಗೊತ್ತಾಯ್ತಲ್ವಾ ಈ ಶ್ಲೋಕದ ಅರ್ಥ ಏನು ಅಂತ? ನೀವೆಲ್ಲ ಈ ಶ್ಲೋಕ ಹೇಳೋ ಅಭ್ಯಾಸ ಮಾಡ್ಕೋತೀರಾ ಅಲ್ವಾ? ಮತ್ತೆ ಮುಂದಿನ ವಾರ ಮುಂದಿನ ಸಾಲುಗಳೊಂದಿಗೆ ಭೇಟಿಯಾಗೋಣ. ನಮಸ್ತೆ.